ಅಣ್ಣ ಇನ್ನು ಇಲ್ಲಿ 120 ಜನ ಕೂಲಿಯರ್ ಕೆಲಸ ಮಾಡ್ತಿದ್ದಾರೆ, ಇದಕ್ಕೆ ಕಾರಣ? ಅವರೇಕಾಯಿ ಜಲ್ದಿ ಒಣಗಿ ಹೋಗುತ್ತೆ, ಏನ್ ಇವತ್ತು ನಾಳೆ ಮುಗಿಸ್ಬೇಕಂತಲೇ ಕರ್ಕೊಂಡಿರೋ. ಇಲ್ಲಾಂದ್ರೆ ನಮ್ದು ಅವರೇಕಾಯಿ ಇರಲ್ಲ, ಒಣಗಿ ಹೋಗ್ಬಿಡುತ್ತೆ. ಈಗಲೇ ಅರ್ಧ 10% ಒಣಗಿ ಹೋಯ್ತು. ಇನ್ನು ಎಷ್ಟು ದಿನಕ್ಕೆಲ್ಲ ಬಿಡಿಸ್ತಾರ? ನಾಳೆ ಇವತ್ತು, ನಿನ್ನೆ ಇವತ್ತು ನಾಳೆ ಮುಗಿತು. ನಾಳೆ ಒಂದ್ ದಿವಸ ಆಗುತ್ತೆ. ನಾಳೆ ಒಂದಿನ. ಈ ಲೇಬರ್ ಇನ್ ಲೆಕ್ಕ ಹಾಕಿದ್ರೆ ಇವತ್ತು ಸುಮಾರು ಒಂದು 50, ನಿನ್ನೆ ಇವತ್ತು 50,000, ನಿನ್ನೆ 30,000, ನಾಳೆ ಒಂದು 30,000, 1,10,00,000 ರೂಪಾಯಿ ಕಾಯಿ ಅರಿಯಕ್ಕಾಗಿ. ಅಂದ್ರೆ ಎಷ್ಟು ದಿನಕ್ಕೆ? 3 ದಿನಕ್ಕೆ. 3 ದಿವಸ. 3 ದಿನಕ್ಕೆ 1,10,000 ಆಗಿದೆ ಕೂಲಿ. ಒಬ್ರಿಗೆ ಎಷ್ಟು ಕೊಡ್ತೀರಣ್ಣ ಕೂಲಿ? ಒಬ್ರಿಗೆ ಹೆಣ್ಮಕ್ಳಿಗೆ 300 ಕೊಡ್ತೀವಿ. 300 ಹೆಣ್ಮಕ್ಳಿಗೆ? ಹೆಣ್ಮಕ್ಳಿಗೆ ನಾನು 500. ಅಣ್ಣ ಎಷ್ಟು ಕಿಲೋಮೀಟರ್ ಇಂದ ಕರ್ಕೊಂಡ್ ಬರ್ತಾರೆ? ಒಂದು 25 ಕಿಲೋಮೀಟರ್ ಇಂದ 30 ಕಿಲೋಮೀಟರ್ ಇಂದ ಬರ್ತಾ ಇದಾರೆ. ನಮ್ಮ ಸ್ಥಳೀಯವಾಗಿ ಲೇಬರ್ ಕಾರ್ಮಿಕರು ಕಡಿಮೆ ಇದಾರೆ, ಎಲ್ಲರೂ ಜಮೀನ್ ಇದಾವೆ. ಹಂಗಾಗಿ ನಮಗೆ ಈ ಮಟ್ಟ ಸಿಗಲ್ಲ ಲೇಬರ್ಸ್. ಹಂಗಾಗಿ ಒಂದ್ 30 ಕಿಲೋಮೀಟರ್ ಇಂದ ಬಂದಾರೆ. 5 ಆಟೋದಿಂದ. ಒಬ್ರು ಒಂದ್ ದಿನಕ್ಕೆ ಎಷ್ಟು ಕೆಜಿ ಬಿಡಿಸ್ಬೋದು? ಚೆನ್ನಾಗ್ ಬಿಡಿಸಿದ್ರೆ 1 ಕ್ವಿಂಟಲ್ ಬಿಡಿಸ್ಬೋದು. 1 ಕ್ವಿಂಟಲ್ 10 ಕೆಜಿ 20 ಕೆಜಿ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಲೇಬರ್ ಮೇಲೆ. ನಮಸ್ಕಾರ ಸ್ನೇಹಿತರೆ, ನಾವು ಈಗ ಚಿಪ್ಪನಕೆರೆ ಗ್ರಾಮದ ರೈತ ಪ್ರಭಾಕರ್ ಅವರ 10 ಎಕರೆ ಅವರೆಕಾಯಿ ಜಮೀನಿನಲ್ಲಿ ಇದ್ದೇವೆ. ಇಲ್ಲಿ ಅವರೆಕಾಯಿ ಕೊಯ್ಲು ಕಾರ್ಯ ಭರ್ಜರಿಯಾಗಿ ನಡೆಯುತ್ತಿದ್ದು ಒಟ್ಟು 120 ಜನ ಕೆಲಸ ಮಾಡುತ್ತಿದ್ದಾರೆ. ರೈತ ಪ್ರಭಾಕರ್ ಅವರ ಅನುಭವ ಮತ್ತು ನಿರ್ವಹಣೆಯ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ರೈತ ಬಂಧುಗಳೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ನಮ್ಮ ಸಾಯಿನಾರಾಯಣ ಯೂಟ್ಯೂಬ್ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ. ಕೃಷಿ ರೈತರ ಯಶೋಗಾಥೆಗಳು ಮತ್ತು ಉಪಯುಕ್ತ ಮಾಹಿತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರಿ. ಧನ್ಯವಾದಗಳು. ನಮಸ್ಕಾರ, ನಿಮ್ಮ ಹೆಸರು ಮತ್ತು ಊರು ಯಾವುದು? ನನ್ನ ಹೆಸರು ಪ್ರಭಾಕರ್, ಚಿಪ್ಪನಕೆರೆ, ಚಿತ್ರದುರ್ಗ ತಾಲೂಕು. ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲೂಕು, ಚಿಪ್ಪನಕೆರೆ ಗ್ರಾಮ. ಎಷ್ಟು ಎಕರೆಯಲ್ಲಿ ಅವರೆಕಾಯಿ ಕೃಷಿ ಮಾಡಿದ್ದೀರಿ? 10 ಎಕರೆ ಬಿತ್ತನೆ ಮಾಡಿದ್ವಿ. 10 ಎಕರೆ ಬಿತ್ತನೆ ಮಾಡಿದ್ದೀರಿ. ಯಾವ ತಳಿ ಅವರೆಕಾಯಿಯನ್ನು ಬೆಳೆದಿದ್ದೀರಿ? ಸರ್ಪನ್. ಸುಮಾರು 70 ರಿಂದ 75 ದಿನದೊಳಗೆ ಕಟಾವು. 75 ದಿನ. ಅದ್ರೊಳಗೆ ಮಾಡಿದ್ರೆ ಮಾತ್ರ ನಮ್ಗೆ ಅಂದ್ರೆ ಎಲ್ಲ ಬೆಳಗಾಗಿ ಒಣಗಿ ಹೋಗ್ಬೇಕಾಗಿ. ಬೀಜವನ್ನು ಎಲ್ಲಿಂದ ತಂದಿದ್ದೀರಿ? ಚಿತ್ರದುರ್ಗದಲ್ಲಿ ವಿಶ್ವಾಸ ಅಗ್ರಿ ಕ್ಲಿನಿಕ್. ಹೌದಾ? ಎಕರೆಗೆ ಎಷ್ಟು ಕೆಜಿ ಬೀಜ ಬೇಕಾಗುತ್ತದೆ? 20 ರಿಂದ 25 ಕೆಜಿ ಬೇಕಾಗುತ್ತೆ ಒಂದು ಎಕರೆಗೆ. ಗಿಡಕ್ಕೆ ಸಾಲಿಗೆ ಎಷ್ಟು ಅಂತರ ಕೊಟ್ಟಿದ್ದೀರಿ ಸರ್? ಗಿಡದಿಂದ ಗಿಡಕ್ಕೆ 1.5 ಇಂಚು, ಸಾಲಿಂದ ಸಾಲಿಗೆ 1.5 ಅಡಿ. ಯಾವ ತಿಂಗಳಲ್ಲಿ ಬಿತ್ತನೆ ಮಾಡಿದ್ರೆ ಉತ್ತಮ? ನಾವು ಖುಷ್ಕಿಯಲ್ಲಿ ಸಾಮಾನ್ಯ ಜೂನ್ ಫಸ್ಟ್ ವೀಕಿಗೆ ಮಾಡ್ತೀವಿ. ನೀರಾವರಿ ಆದ್ರೆ ಏಪ್ರಿಲ್ ಮಾಡಿದ್ರೆ ಒಂದ್ ಸ್ವಲ್ಪ ಒಳ್ಳೆ ಮಾರುಕಟ್ಟೆ ಸಿಗುತ್ತೆ. ಈಗ ನಾವು ಜೂನ್ ತಿಂಗಳಿಗೆ ಮಾಡಿದ್ವಿ, ಮಾರ್ಕೆಟ್ ಬಿದ್ದೋಯ್ತು. ಯಾವಾಗಂದ್ರೆ ಜೂನ್ ತಿಂಗಳಲ್ಲಿ 40 ರಿಂದ 35 ರಿಂದ 40 ರೂಪಾಯಿ ಇತ್ತು. ಇವತ್ತು 17 ರೂಪಾಯಿ, ನಿನ್ನೆ 17 ರೂಪಾಯಿ, ಇವತ್ತು 16 ರೂಪಾಯಿ ಆಗಿದೆ. ನೀರಾವರಿ ವ್ಯವಸ್ಥೆ ಯಾವುದು? ಡ್ರಿಪ್ ಅಥವಾ ಸಾಮಾನ್ಯ ನೀರಾವರಿ? ನೀರಾವರಿ ವ್ಯವಸ್ಥೆ ಅಂದ್ರೆ ಏನಂತ ಬಹಳ ಬಂಡವಾಳ ಏನೋ ಬರೋದಲ್ಲ. ಡ್ರಿಪ್ ವ್ಯವಸ್ಥೆ ಮಾಡಿದ್ರೆ ಲಾಸ್ ಆಗುತ್ತೆ, ಹಂಗ ಆಯ್ ನೀರ್ ಮಾಡ್ಬೋದು. ನೀವು ಮಳೆ ಖುಷ್ಕಿ ಮಳೆ ಆಶ್ರಿತ ಮಾಡಿ. ಮಳೆ ಆಶ್ರಿತ.
ಗೊಬ್ಬರ ಬಳಸಿದ್ದೀರಿ ಅಣ್ಣ? ಒಂದ್ ಎಕರೆಗೆ ಬೆಳೆದಕ್ಕೇನು ಜಾಸ್ತಿ ಗೊಬ್ಬರ ಹಾಕಿದ್ರೆ ಬರ್ತಿ ಬೆಳೆದು ಬಹಳ ಹೈಟ್ ಬೆಳೆದು ಎಲ್ಲ ಇದಾಗ್ಬಿಡುತ್ತೆ, ಸ್ಯಾದ್ರ ಆಗುತ್ತೆ. ಅದಕ್ಕಾಗಿ ನಾವು ಜಾಸ್ತಿ ಗೊಬ್ಬರ ಹಾಕಿದ್ರೆ ಎಕರೆಗೆ ಒಂದು 60 kg ಆಗುತ್ತೆ. ಅದಕ್ಕೆ ಕೀಟ ಮತ್ತು ರೋಗಗಳಿಗೆ ಯಾವಾಗ ಬರ್ತವೆ? ಅವಕ್ಕೆ ನುಸಿ ಬರುತ್ತೆ, ಜಿಗಿ ಬರುತ್ತೆ. ಸಣ್ಣ ಅಂದ್ರೆ ತಿಂಗಳು ಅವಧಿ ಇದ್ದಾಗ ಅವಾಗ ನಾವು ಬೆಂಜೆಬಿಟ್ಟು ಆಮೇಲೆ ಇನ್ಸೆಕ್ಟಿಸೈಡ್ ಒಂದ್ ಬಳಸ್ತೀವಿ. ನೆಕ್ಸ್ಟ್ 20 ದಿವಸ ಆದ್ಮೇಲೆ ಮತ್ತೊಂದು ಬೆಂಜೆಬಿಟ್ಟು ಆಮೇಲೆ ಹುಳುಗಳು ಹಸಿರು ಹುಳು ಆಗ್ತವೆ. ಅವಾಗ ಒಂದ್ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಔಷಧಿ ಹೊಡಿತೀವಿ. ಇದು ಆದ್ರೆ ಈ ಮೇಲು ಕಟ್ಟೆ ಆದ್ರೆ ಕಡ್ಲೆ ಹಾಕ್ಬೋದು. ಇದನ್ನೆಲ್ಲ ರೋಡ್ ಅದು ಸಟ್ನೆಲ್ಲ ಬರುತ್ತೆ, ಒಂದ್ ಸ್ವಲ್ಪ ಕಲ್ಲು ಚರ್ಚ್ ಬರುತ್ತೆ, ಕಡ್ಲೆ ಬರಲ್ಲ ಅಂತ ನಾನು ಅವ್ರೆ 4 ಸಾಲ ಅವ್ರೆ ಹಾಕಿ 1 ಸಾಲ ತೊಗರಿ ಹಾಕಿ ಅಂತರ ಬೆಳೆ ಹಾಕಿ ನಾವೇನು ಈ ಬೆಳೆ ಕಟಾವ್ ಮಾಡಿ ರೋಡ್ ಹೊಡೆದ್ರೆ ತೊಗರಿ ಮಾಮೂಲಿ ಬೆಳೆ ಬರುತ್ತೆ. ತೊಗರಿ ಮಾಮೂಲಿ ಬೆಳೆ ನಮ್ದೇನು ಬೀಜ ಗೊಬ್ಬರ ಕಾಸ್ಟ್ ಕಡಿಮೆ ಆಗ್ತಾವ. ಇದಕ್ಕಾದ್ರೆ ಬೇಸೆ ಹೊಡಿಬೇಕು, ಮತ್ತೆ ಬೀಜ ಗೊಬ್ಬರ ಹಾಕ್ಬೇಕು. ಹೊಸದಾಗಿ ಅವರೆಕಾಯಿ ಕೃಷಿ ಮಾಡಲು ಬಯಸುವ ರೈತರಿಗೆ ನಿಮ್ಮ ಸಲಹೆ ಏನ್ ಕೊಡ್ತೀರಾ? ನಮ್ಮ ಸಲಹೆ ಅಂದ್ರೆ ಏನ್ ಲಾಭದಾಯಕ ಈ ಸತಿ ಇವತ್ತಿನ ರೇಟ್ನಿಗೆ ಲಾಭದಾಯಕ ಅಲ್ಲ. ಈ ಬೆಳೆ ದ್ವಿದಳ ಧಾನ್ಯನ ಭೂಮಿಗೆ 1 ವರ್ಷಕ್ಕೆ 4-5 ವರ್ಷಕ್ಕೆ ಒಂದ್ಸತಿ ದ್ವಿದಳ ಧಾನ್ಯ ಬಿತ್ತಿದ್ರೆ ಒಳ್ಳೆ ಕಾಂಪೋಸ್ಟ್ ಗೊಬ್ಬರ ಚೆನ್ನಾಗುತ್ತೆ. ಮುಂದಿನ ಬೆಳೆ ನಮಗೆ ಒಳ್ಳೆ ಬೆಳೆ ಬರುತ್ತೆ. ನಮ್ಗೆ ಇಷ್ಟಕ್ಕೊಂದು ಜಮೀನಿಗೆ ಕೊಟ್ಟಿಗೆ ಗೊಬ್ಬರ ಹೊಡಿಯಕ್ ಆಗಲ್ಲ, ದನ ಕರುಗಳಿಲ್ಲ. ಈ ಸತಿ ದ್ವಿದಳ ಧಾನ್ಯ ಒಳ್ಳೆ ಅದು ಬೇರೊಳಗೆ ಒಳ್ಳೆ ಅಂತ ನೈರೋಜೋಬಿನ್ ಗಂಟು ಅಂತ ಇರುತ್ತಂತೆ, ಅದು ಭೂಮಿ ಸೇರಿದೆ ಮುಂದಿನ ಬೆಳೆ ಒಳ್ಳೆ ಚೆನ್ನಾಗುತ್ತೆ. ನಾವು ಪ್ರತಿ ವರ್ಷ 15-20 ವರ್ಷ ಬರೇ ಜೋಳ ಹಾಕಿ ಅಂತ ಬಂದಿದ್ವಿ. ಮೊದ್ಲೆಲ್ಲ 20 ಕ್ವಿಂಟಲ್ ಬರೋದು, ಆಮೇಲೆ 15 ಕ್ವಿಂಟಲ್ ಬಂತು, ಆಮೇಲೆ 10 ಕ್ವಿಂಟಲ್ 12 ಕ್ವಿಂಟಲ್ ಬಂತು. ಇದೇ ಬರೇ ಏಕದಳ ಧಾನ್ಯನೇ ಹಾಕಿದ್ರೆ ಭೂಮಿ ಹಾಳಾಗ್ಬಿಡುತ್ತೆ, ಏನ್ ಪೋಷಕಾಂಶಗಳು ಇರಲ್ಲ ಅದ್ರ. ಅದಕ್ಕಾಗಿ ದ್ವಿದಳ ಧಾನ್ಯ ಉದ್ದೇಶ. ಅದಿಗೇನ್ ಲಾಭ ಎಲ್ಲ ಆಗ್ಲಿಲ್ಲ ಈ ಸರಿ ಏನ್ ಲಾಭ ರೇಟ್ ಆಗ್ಲಿಲ್ಲಲ್ಲ, ಲಾಭ ಏನಾಗಲ್ಲ. ಏನ್ ಖರ್ಚು ತೆಗೆದ್ರು 50,000 ಉಳಿಬಹುದು. ಕೂಲಿ ಖರ್ಚು ಎಲ್ಲ ಬೀಜ ಗೊಬ್ಬರದ್ದೆಲ್ಲ ನೆಕ್ಸ್ಟ್ ಏನ್ ಬೆಳೆ ಹಾಕ್ತೀರಾ? ಬೆಳೆ ಮುಂದಿನ ಸತಿ ಮಳೆ ಒಂದ್ ಜೋಳ ಹಾಕ್ಬೋದು. ಜೋಳ ಹಾಕಿದ್ರೆ ಒಳ್ಳೆ ಬೆಳೆ ಬರುತ್ತೆ. ಮಳೆ ಆಶ್ರಿತ ಬೆಳೆ, ಮಳೆ ಆಶ್ರಿತ.